ಈ ಗೌನ್ ಹಾಕೊಂಡು ಇಲ್ಲಿ ಮಲ್ಗಿರ್ತೀನ ನಾನು. ಯಾವಾಗ ನಾರ್ಮಲ್ ಇರುತ್ತೆ ನಂಗೆ ಇಷ್ಟಿಂದಲೇ ಯಾವತ್ತೂ ಏನು ಹೈ ಲೋ ಆ ಥರ ಆಗಿಲ್ಲ. ಇನ್ಯಾದಪ್ಪ ಬೇಕು? ಏನ್ ಬೇಕು ಹೇಳಾಯ್ತಂದ್ರೆ ಇವನಿಗೂ ವರ್ಕ್ ಆಗಲ್ಲ ಅಂತ ಅವ್ನ್ ಬೇಡ ಅಂತವ್ರೆ. ಸುಮ್ನೆ ದಂಡ. ಇದಕ್ಕೆ 20,000 ತಾನೆ? 20,000-25,000. ಪಾಪುದು ಎಷ್ಟಿರ್ಬೋದು ವೆಯ್ಟ್ ಹೇಳಿ ಈಗ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಾಯ್. ಬಂತು ಇನ್ನೇನು ಬಂತು ಆಚೆ. ಓಹೋ, ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬೆಂಗಳೂರಲ್ಲಿ ಇದ್ದೇವೆ. ಇವತ್ತು ಬೆಂಗಳೂರಿಂದ ಮೈಸೂರಿಗೆ ಹೊರಡ್ತೀವಿ. ಅದಕ್ಕೂ ಮುಂಚೆ 2 ಕೆಲಸ ಪೆಂಡಿಂಗ್ ಇತ್ತು, ಅದನ್ನು ಇವತ್ತು ಮುಗಿಸ್ಬಿಡ್ತೀವಿ. ಫಸ್ಟ್ ಒನ್ ಇಸ್ ಹಾಸ್ಪಿಟಲ್ಲು. ಸೊ ಹಾಸ್ಪಿಟಲ್ಗೆ ಹೋಗಿ ನಾನು ಫೈನಲ್ ಮಾಡಿರೋಂಥ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಮೀಟ್ ಮಾಡಿಕೊಂಡು ರಿಪೋರ್ಟ್ನ ತೋರಿಸ್ಕೊಂಡು ಬರಬೇಕು. ಬಿಕಾಸ್ ಇನ್ 1 ಮಂತ್ ಇದೆ ಅಷ್ಟೇ ನನಗೆ, ಅಂದರೆ ಡೆಲಿವರಿ ಇದಕ್ಕೆ. ಸೊ ಇನ್ನೇನು ನನಗೊಂದು 4-5 ಡೇಸಲ್ಲಿ 9 ಮಂತ್ಸಿಗೆ ಬೀಳುತ್ತೆ. ಹಾಗಾಗಿ 9 ಮಂತ್ಸಿಂದ ನಾನು ಇಲ್ಲಿ ಬ್ಯಾಂಗ್ಳೂರಲ್ಲೇ ಚೆಕಪ್ ಮಾಡಿಸ್ತೇನೆ, ಬಿಕಾಸ್ ಇಲ್ಲಿ ಡೆಲಿವರಿ ಮಾಡಿಸಿದ್ರಿಂದ. ಸೊ ಹಾಗಾಗಿ ಡಾಕ್ಟರ್ನ ಮೀಟ್ ಮಾಡಬೇಕು. ಅವ್ರನ್ನ ಮೀಟ್ ಮಾಡಿಕೊಂಡು ಅದಾದಮೇಲೆ ಏನೋ ಒಂದು ಪರ್ಚೇಸ್ ಮಾಡೋಕೆ ಹೋಗ್ತಾ ಇದ್ದೀನಿ. ಅದನ್ನು ಏನು ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಬನ್ನಿ ಹೋಗೋಣ. ಬಂದಿದ್ದೀನಿ ಗಾಯ್ಸ್. ನನಗೆ ಹೆಂಗೆ ಫೀಲ್ ಆಗ್ತಾ ಇದೆ ಗೊತ್ತಾ? ನೆಕ್ಸ್ಟ್ ಮಂತ್ ಇಷ್ಟೊತ್ತಿಗೆ ನನಗೆ ಬೇಬಿ ಆಗಿರುತ್ತಾ ಆಗಿರಲ್ವಾ? ಡೇಟ್ ಯಾವಾಗ ಕೊಟ್ಟಿರ್ತಾರೆ ಗೆಸ್ ಮಾಡಿ ನೋಡೋಣ. ಆ್ಯಂಡ್ ಇವಾಗ ನಾನು ಡಾಕ್ಟರ್ನ ಮೀಟ್ ಮಾಡಬೇಕು. ಇನ್ನೊಬ್ಬರು ಇಲ್ಲಿ ನಂಗೆ ಪರಿಚಯ ಇರೋರು ಇದ್ದಾರೆ, ಅವ್ರಿಗೋಸ್ಕರ ವೆಯ್ಟಿಂಗು. ಆಫ್ಟರ್ 9 ಮಂತ್ಸಿಂದ ನಾನು ಇಲ್ಲೇ ರೆಗ್ಯುಲರ್ ಆಗಿ ತೋರಿಸ್ಬೇಕು. ಇನ್ನು ಲಾಸ್ಟ್ ಒಂದು ಸ್ಕ್ಯಾನಿಂಗ್ ಇದೆ, ಅದನ್ನು ನಾನು ಮೈಸೂರಲ್ಲಿ ಮಾಡಿಸ್ಬೇಕು. ಇನ್ನೊಂದು 2 ಡೇಸಲ್ಲಿದೆ ಸ್ಕ್ಯಾನಿಂಗು. ಸೊ ಅದನ್ನು ಮಾಡಿಸ್ಕೊಂಡು ಇನ್ನು ನೆಕ್ಸ್ಟ್ ವಿಸಿಟ್ಸು ಚೆಕಪ್ಸ್ ಎಲ್ಲ ಇಲ್ಲೇ ಇರುತ್ತೆ. ಇನ್ನು ನನ್ನ ಸೀಮಂತಕ್ಕೆ ಇನ್ನೊಂದು 9 ಡೇಸ್ ಇದೆ ಅಷ್ಟೇ. 9 ಅಲ್ಲ, ಒಂದು 11 ಡೇಸ್ ಇದೆ. ಫುಲ್ಲು ಒಂಥರ ಮಿಕ್ಸ್ಡ್ ಫೀಲಿಂಗ್. ನೋಡೋಣ, ಇವಾಗ ಡಾಕ್ಟರ್ನ ಮೀಟ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನಾನು. ನಿಮ್ಗೆ ಹೆಂಗೆ ಅನಿಸ್ತು ಅಂತ. You don't get more patients and private ಆಗಿ ಇರ್ಬೇಕಂತಂದ್ರೆ this is good. ಓಕೆನಾ? ಸೊ ಇಲ್ಲಿ ಇರ್ಬೋದು. ಅಂಡ್ ಈ ಗೌನ್ ಹಾಕೊಂಡು ಇಲ್ಲಿ ಮಲ್ಗಿರ್ತೀನ ನಾನು. ಗೈಸ್, ಈ ಗೌನ್ ಹಾಕೊಂಡು ಕೈಗೆ ಏನಂತಾರೆ ಅದಕ್ಕೆ, ಪೇಷಂಟ್ ಬ್ಯಾಂಡ್ ಹಾಕೊಂಡು ಇಲ್ಲಿ ಮಲ್ಗಿರ್ತೀನಿ. ಇನ್ನೊಂದು ಮಂತ್ ಅಲ್ಲಿ ಮೇ ಬಿ, ನೋಡೋಣ, ಗೊತ್ತಿಲ್ಲ ಯಾವಾಗ ಬರುತ್ತೆ ಪೇಯ್ನು, ಯಾವಾಗ ಡೆಲಿವರಿ ಆಗುತ್ತೆ. ನಿಮ್ಗೇನ್ ಅನ್ಸುತ್ತೆ? ಯಾಕೆ? ಓಕೆ. ಇದೇ ಸೇಮ್ ರೂಮೇನಾ? ಎಸ್ ಇದೆ. ಓಕೆ. ಅದೆಲ್ಲ ತೋರಿಸ್ಬೇಡ, ಹೊಡಿತಿದ್ದೀನಿ ನಿನ್ಗೆ. ಅಷ್ಟೇ ಇದೀನಿ ನಾನು. ವೆಯ್ಟ್ ಪುಟೋನೇ ಆಗಿಲ್ಲ ಒಂದು ಲಾಸ್ಟ್ ಮಂತಿಂದ. ಇವಾಗೆಲ್ಲ ಬೇಬಿಗೆ ಹೋಗ್ತಾ ಇರತ್ತೆ ಅನ್ಸುತ್ತಲ್ಲ. ನಾರ್ಮಲ್ ಇದೆಯಂತೆ. ಯಾವಾಗ ನಾರ್ಮಲ್ ಇರುತ್ತೆ ನಂಗೆ ಇಷ್ಟಿಂದಲೇ ಯಾವತ್ತೂ ಏನು ಹೈ ಲೋ ಆ ಥರ ಆಗಿಲ್ಲ. ಗೈಸ್, ಇವಾಗ ನಾನು ಡಾಕ್ಟರ್ನ ಮೀಟ್ ಮಾಡಿಕೊಂಡು ಅವ್ರ ಹತ್ರ ಮಾತಾಡ್ಕೊಂಡೆಲ್ಲ ಬಂದೆ. ಸೊ ಐ ಫೆಲ್ಟ್ ವೆರಿ ನೈಸ್. ಅಂದರೆ ಫಾರ್ ದ ಫಸ್ಟ್ ಟೈಮ್ ಎಲ್ಲ ಮೀಟ್ ಮಾಡಿದ್ದು ನಾನು. ಚೆಕಪ್ ಒಬ್ರ ಹತ್ರ ಮಾಡಿಸಿದೆ 9 ಮಂತ್ಸ್ವರೆಗೂ. ಇವಾಗ ಡೆಲಿವರಿನ ಒಬ್ರ ಹತ್ರ ಮಾಡಿಸ್ತಾ ಇದ್ದೀನಿ. ನನಗೆ ಫಸ್ಟ್ ಇದ್ದಿದ್ದೇನೆ ಸ್ವಲ್ಪ ಫ್ರೆಂಡ್ಲಿ ಆಗಿರಬೇಕು ಡಾಕ್ಟರ್ ಅಂತ ತುಂಬ ಅನಿಸ್ತಿತ್ತು. ಸೊ ಹಾಗೇನೆ ಈ ಡಾಕ್ಟರು ಫ್ರೆಂಡ್ಲಿ ಆಗಿದ್ದಾರೆ, ಅವ್ರ ನಂಬರೆಲ್ಲ ಕೊಟ್ಟಿದ್ದಾರೆ. ಸೊ ಇವಾಗ ಇನ್ನೊಂದು 2 ಡೇಸಲ್ಲಿ ಇತ್ತು ಸ್ಕ್ಯಾನ್ ಅಂತ ಹೇಳಿದ್ನಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಇನ್ನೊಂದು 2 ಡೇಸ್ ಮತ್ತೆ ನೀವು ಬರೋಕ್ಕಾಗಲ್ಲ ಮೈಸೂರಿಂದ, ಇವಾಗಲೇ ಮಾಡಿಸ್ಬಿಡಿ, ಇವತ್ತೇನೆ ಸ್ಕ್ಯಾನಿಂಗು. ಪಾಪು ವೆಯ್ಟ್ ಎಷ್ಟಿದೆ, ಪೊಸಿಷನ್ ಹೆಂಗಿದೆ, ಏನು ಎತ್ತ ಅಂತೆಲ್ಲ ನಾನು ಇವಾಗಲೇ ನೋಡ್ಬಿಟ್ಟು ಹೇಳ್ತೀನಿ ಅಂತ ಕರೀತಾ ಇದ್ದಾರೆ ಗೈಸ್. ಬರ್ಲಾ? ಕಮ್ಮಿಂಗ್. ನನ್ಗೆ ಊಟ ತಿಂತಾ ಇದ್ರೆ ಏನ್ ಫೀಲ್ ಆಗ್ತಾ ಇದೆ ಗೊತ್ತಾ? ಡೆಲಿವರಿ ಅದಕ್ಕೆ ಸಪ್ಪೆ ಊಟ ಕೊಡ್ತಾರಲ್ಲ, ಅದೇ ಫೀಲ್ ಆಗ್ತಾ ಇದೆ. ಎಲ್ಲ ಸಪ್ಪೆ ಮಾಡೋರು ಇದು ಹಾಸ್ಪಿಟಲ್ ಊಟ ಮಾಡ್ತಾ ಇದೀವಿ. ಚೆನ್ನಾಗೈತೆ, ರುಚಿಯಾಗೈತೆ. ಆದ್ರೆ ಸ್ವಲ್ಪ ಸಪ್ಪೆ ಅಷ್ಟೇ. ಆಯ್ತು. ವೆರಿ ಎಕ್ಸೈಟೆಡ್. ನನ್ ಪಾಪ ಎಷ್ಟು ಕೆಜಿ ಇರ್ಬೋದು ಹೇಳ್ತೀನಿ ನೋಡೋಣ. ಎಸ್, 3 kg ಇರ್ತಾವೆ. ಎಷ್ಟು ಬೈಕ್ ಕನೆಕ್ಟ್ ಆಗಿದ್ದೀರಾ? ಬೈಕ್ ಕನೆಕ್ಟ್ ಆಗಿಲ್ಲ. ಆಗೈತಲ್ಲ? ಎಲ್ಲಿ ಕನೆಕ್ಟ್ ಆಗೈತೆ? ಸರಿ ಮಾತಾಡ ಬರುತ್ತೆ.
ಅವನ್ ದೂರದಿಂದ ಮಾತಾಡೋದೆಲ್ಲ ಕೇಳಿಸುತ್ತ. ಕಡಿಮೆ ಮೂರ್ ಅಂತ ಹೇಳ್ದ ವರುಣ. 3 ಅಲ್ಲ, ಕಡಿಮೆ. 3 ಹುಟ್ಟುವಾಗಿರುತ್ತೆ. ಎಷ್ಟು ಕರೆಕ್ಟ್ ಆಗಲ್ಲ. 2 kg 200 ಗ್ರಾಮ್ ಇದೆ. ನೈಸ್ ಗ್ರೋತ್ ಅಂತ ಹೇಳಿದ್ರು ಡಾಕ್ಟರ್. ಏನೇನ ಹೇಳಿದ್ರು ಹೇಳ್ತಿದೀವಿ, ಆಮೇಲೆ ಊಟ ಮಾಡ್ಕೊಂಡು. ನಾವೀಗ ಏನ್ ಪರ್ಚೇಸ್ ಮಾಡಕ್ ಬಂದಿದೀವಿ ಗೊತ್ತಾ, ಅಲ್ಲಿ ಹಾಸ್ಪಿಟ್ಲಿಂದ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಇಲ್ಲೇ ಎಷ್ಟು ಒಂದು 5 ಕಿಲೋಮೀಟರ್ಸ್ ಏನೋ ಎಸ್ ಬಂದಿದೀವಿ. ಏನ್ ತಗೊಳಕ್ಕೆ ಅಂದ್ರೆ ನಮ್ ವರುಣ್ಗೂ ಹಾಗೂ ವಿನೋದ್ ಅವ್ರಿಗೆ ಒಂದು ಗಿಫ್ಟ್ ಕೊಡ್ತಾ ಇದೀನಿ. ಯಾವ್ದಂದ್ರೆ ಇನ್ಸ್ಟಾ. ಇನ್ಯಾವ್ದಪ್ಪ ಬೇಕು? ಏನ್ ಬೇಕು ಹೇಳಾಯ್ತಂಗಾರೆ. ಇವನಿಗೂ ವರ್ಕ್ ಆಗೋದಲ್ಲ ಅಂತ ಅವ್ನ್ ಬೇಡ ಅಂತವನೆ. ವರುಣ್ ನಿಮ್ಗೆ ಓಕೆ ಅಕ್ಕ, ನೀವು ಏನು ಕೊಡ್ಸಿದ್ರು ಓಕೆ. ಓಕೆನಾ? ಸೊ ಇಲ್ಲಿ ಆಕ್ಷನ್ 360 ತಗೊಂಡಿದ್ವಿ, ಅದು ಕಳೆದೋಯ್ತು. ಇವಾಗ ಯಾವ್ದಿದು RS5 ಕಾಂಬೋ ತಗೋತಾ ಇದ್ವಿ. ಓ ವರುಣ್ ಹಾಗೂ ವಿನೋದ್ ಅವ್ರ ರೆಸ್ಪಾನ್ಸಿಬಿಲಿಟಿ ಇದು, ಚೆನ್ನಾಗಿ ಮಡಿಕೋಬೇಕು. ಓಕೆ, ಇದು ಸರ್ವಿಸ್ ಮಾಡೋರು ಯಾರು ಇದ್ದಾರೆ? ನಮ್ದು ಯಾವ್ದೈತೆ ಇದು? RS50 Pro ಕಾಂಬೋ. ಏನೋ ಒಂದು ನೋಡ್ರೆ ನಾವು ಗುರ್ಗಾಂವ್ಗೆ ಕಳಿಸ್ಬೇಕು. ಗುರ್ಗಾಂವ್, ಡೆಲ್ಲಿ, ಹರಿಯಾಣ. ನೀವು ಕೊರಿಯರ್ ಮೂಲಕ ಕಳಿಸಿದ್ರೆ ಅವ್ರು ರೆಡಿ ನಿಮ್ಗೆ ಗೊತ್ತಿರೋರು ಇದಾರ ಅಂತ. ಇಲ್ಲೆಲ್ಲೂ ಕಳಿಸ್ಬಿಡಿ. ಅಥರೈಸ್ ಸರ್ವಿಸ್ ಸೆಂಟರ್ ಅಲ್ಲೇ ಕಾಂಟ್ಯಾಕ್ಟ್ ಇದೆಯಾ ಅವ್ರದ್ದು? ಇದೆ. ಓಕೆ, ಸೊ ಇವಾಗ ಇದನ್ನು ತಗೊಳ್ತಾ ಇದೀವಿ. ಇವತ್ತು ಪರ್ಚೇಸ್ ಮಾಡ್ತಾ ಇದೀವಿ ಬೇಕು ಅಂತ ಹೇಳ್ಬಿಟ್ಟು. ಪ್ರೈಸ್ ಇನ್ಸ್ಟಾಕ್ಸ್ ತಗೊಂಡು ನಮ್ಮ ನಿಶಾ ಚಾಲೆಂಜಲ್ಲಿ ಗಿಫ್ಟ್ ಆಗಿ ತಗ್ಸ್ಕೊಂಡ್ಲು ವರುಣ್. ಒಂದು ದಿನಕ್ಕೂ ಒಂದು ಫೋಟೋ ತೆಗ್ದಿಲ್ಲ, ಸುಮ್ಮನೆ ದಂಡ. ಇದಕ್ಕೆ 20,000 ತಾನೆ, 25,000ನೋ. ರೂಮಲ್ಲೇ ಎಸ್ತೋಳೆ. ಎಷ್ಟು ಚೆನ್ನಾಗೈತೆ ಅದು. ಇನ್ಸ್ಟಾಕ್ಸ್ ಅದು ತಗೊಂಡಿದ್ರೆ ಚೆನ್ನಾಗಿ ಬರ್ತಿತ್ತೇನೋ. ಮಿನಿ 12 ನನಗಲ್ಲಪ್ಪ, ನಿಮ್ಮ ಸಿಸ್ಟರಿಗೆ. ಅವಳೇ ಯೂಸ್ ಮಾಡ್ತೀನಿ, ನಂಗೆ ಬೇಕು ಅಂತ ತಗ್ಸ್ಕೊಂಡ್ಲು. ಒಂದಿನಕ್ಕೂ ಯೂಸ್ ಮಾಡಿಲ್ಲ. ಬ್ಯಾಗ್ ಏನೋ ನೋಡ್ತಾ ಇದ್ರಿ? ನೋಡಿದೆ, ಅದೊಂದು 12,000 ಐತೆ ಬ್ಯಾಗ್. ಹಾ, ಓಕೆ. ಇದೆಂತ? ಗೋಪ್ರೋ? ಹಾ, ಫ್ರ್ಯಾಂಕಾ? ಹಾ, ಚಿಕ್ಕದಾಗಿ ಪುಟ್ಟದಾಗೈತಲ್ಲ. ಸೋನಿದ್ ಇನ್ನೊಂದು ಬಾಡಿ ತಗೋಬೇಕು ನಾವು. ಒಂದಿದೆ ಆಲ್ರೆಡಿ, ಯೂಸ್ ಇಲ್ವಾ? ಇರ್ಲಿ ಬಿಡು, ಅಷ್ಟು ವರ್ಷದಿಂದ ಇದೆ ನೆನಪಿಗೆ ಅಂತ. ಅದ್ರ ಜೊತೆಗೆ ಇನ್ನೊಂದು ತಗೋಬೇಕು. 2 ಲೆನ್ಸ್ ಇದೆ ಆಲ್ರೆಡಿ. ಯಾವ್ದ್ಯಾವ್ದು? 85 ಯಾವ್ದು? 35, 85 2 ಲೆನ್ಸ್ ಇದೆ. ಮತ್ತೆ ಅದಕ್ಕೊಂದು ಬಾಡಿ ತಗೋಬೇಕು. ಸೋನಿ FX5. ಓಕೆ ಚಿನ್ನು, ಬಂಗಾರಿ. ನಿಂಗೆ ಪಾಪು ಆದ್ಮೇಲೆ ತಗೊಳ್ಳೋರಿ, ನಡೀರಿ ಗೈಸ್. ಇವಾಗ ಅಲ್ಲಿ ನಾವು ತಗೊಂಡಿಲ್ಲ. ಯಾಕೆ ಅಂತಂದ್ರೆ ನಾವು ಮೈಸೂರಲ್ಲಿ ರೆಗ್ಯುಲರ್ ಆಗಿ ತಗೊಂತೀವಿ ಒಂದ್ ಕಡೆ. ಸೊ ಅಲ್ಲೇ ತಗೊಳ್ಳೋಣ ಅಂತ ಅವ್ರು ಸ್ವಲ್ಪ ನಮ್ಗೆ ಡಿಸ್ಕೌಂಟ್ ಮಾಡ್ಕೊಡ್ತಾರೆ ಪ್ರತಿ ಸತಿ ತಗೊಳ್ವಾಗ್ಲು. ಇವಾಗ ನಮ್ ವಿನೋದ ಕಾಲ್ ಮಾಡಿ ಚೆಕ್ ಮಾಡ್ದ, ಬನ್ನಿ ಡಿಸ್ಕೌಂಟ್ ಅಲ್ಲೇ ಮಾಡ್ಕೊಡ್ತೀನಿ ತಗೊಳ್ಳಿ ಅಂತ ಅಂದ್ರು. ರೆಗ್ಯುಲರ್ ಆಗಿ ಅವ್ರ ಹತ್ರನೇ ತಗೋತೀವಲ್ಲ, ಹಂಗಾಗಿ ಅಲ್ಲೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇಲ್ಲಿ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡಲ್ಲ ಅಂದ್ರು, ಹಂಗಾಗಿ ಅಲ್ಲೇ ಹೋಗಿ ತಗೊಳ್ತೀವಿ. ಮೈಸೂರಲ್ಲೇ ನಾವು ರೆಗ್ಯುಲರ್ ಆಗಿ ತಗೋತೀವಲ್ಲ ಶಿಷ್ಯ. ಹೋಗಿ ತಗೊಳ್ಳೋಣ. ಹಾ ಬಂದೆ. ಇದ್ಯಾವ್ದು? ನಾಗಿಣಿ ಮಲ್ಗಿರೋದು. ಎದೋಳ್ರಿ ನಾಗಿಣಿ. ಪಾಪುದು ಎಷ್ಟಿರ್ಬೋದು ವೆಯ್ಟ್ ಹೇಳಿ ಈಗ? ಗೆಸ್ ಕರೆಕ್ಟ್ ಆಗಿ ಯೋಚನೆ ಮಾಡ್ರಿ ಇಬ್ರುನು. ನಿಂದು ನಿಶಾ? ಏನು ಇನ್ನು ಜಾಸ್ತಿ? ಲಾಸ್ಟ್ ಗಿನ್ನ ಆಬ್ವಿಯಸ್ ಆಗಿ ಜಾಸ್ತಿ ಆಗಿರುತ್ತೆ. 1 ಮಂತ್ ಇವತ್ತು ಕರೆಕ್ಟ್ ಆಗಿ. 2 ಕಾಲು 2 2.285 ಇರ್ಬೇಕು. ಆಲ್ಮೋಸ್ಟ್ 2 kg 300 ಗ್ರಾಮು. ಹಿಂಗೆ ಒಂದಲ್ಲ. ಇನ್ನೊಂದು ತಿಂಗಳಷ್ಟರಲ್ಲಿ 3 ಕಾಲನ್ನ ಎತ್ತಿ ಒತ್ತಿ ನಾನು ಡೆಲಿವರಿ ಮಾಡ್ಬೇಕು. ಸೊ ಡಾಕ್ಟರ್ ಏನಂದ್ರು ಗೊತ್ತಾ?
ಹಿಡ್ಕೊ ಹೇಳ್ತೀನಿ, ನಾನೇ ಹಿಡ್ಕೊತೀನಿ ಬಿಡು. ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಾ ಗೈಸ್, ನಿಮ್ಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹೋಗ್ತಾ ಇದೀವಿ ಮೈಸೂರಿಗೆ, ಕಸ ಹಿಡ್ಕೊಂಡು ಮನೆ ಎಲ್ಲ ಕ್ಲೀನ್ ಮಾಡಿ. ಇಲ್ಲಿ ನಮ್ಮಮ್ಮ ನಮ್ಮಣ್ಣ ಇರಲ್ಲ ಅಲ್ಲ, ಕಸನ ಹಂಗೆ ಇಲ್ಲಿ ಇಟ್ಬಿಟ್ಟು ಹೋದ್ರೆ ಸ್ಮೆಲ್ ಬಂದ್ಬಿಡುತ್ತೆ. ಹಂಗಾಗಿ ಎಲ್ಲಾನು ಮನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡ್ಬಿಟ್ಟು ಇವಾಗ ಹೋಗ್ತಾ ಇದ್ದೇವೆ. ಏನು, ಈಗ ನಾವು ಮೈಸೂರಿಗೆ ಲ್ಯಾಂಡ್ ಆಗಿದ್ದೇವೆ. ವಿನೋದ ಹಿಡ್ಕೊ, ತಗೊಳ. ಇದೇನಾ? ಬೇರೆ ಪೀಸ್ ಇದೆಯಾ? ಹಾ ನಿಶಾ ರವೀಂದ್ರ, ನೋಡಿ ನಿಮ್ಗೆ. ನಮ್ಗಲ್ಲ, ಇವ್ರಿಬ್ರಿಗಷ್ಟೇ. ವಿನೋದ್ಗೇನ್ ಬೇಡವಂತಪ್ಪ? ಇನ್ನೂ ಬೇಡವಾ? ನೀನು ಬಿಡಪ್ಪ ತಿನ್ನು. ಕಡಪ್ಪ ಕೈ ಕಡ. ಎಲ್ಲ ಒಬ್ಬೊಬ್ರು ಒಂದೊಂದ್ ಸ್ಕೆಚ್ ಹಾಕ್ತಾವ್ರೆ. ಥ್ಯಾಂಕ್ ಯು ಫಾರ್ ದ ಐಡಿಯಾ. ಗೊತ್ತೇ ಇರ್ಲಿಲ್ಲ ಡ್ರೋನ್ ತಗೋಬೇಕು ಅಂತ. ನಾವಿಲ್ಲೇ ರೆಗ್ಯುಲರ್ ಆಗಿ ತಗೊಳ್ಳೋದು. ಸೊ ಹಂಗಾಗಿ ಎಲ್ಲಿ ಮೇಡಮ್ ಅವ್ರು ಇಲ್ವಾ? ಬರ್ತಾರೆ. ಮೇಡಮ್ ಅವ್ರು ಬಂದಿದ್ರೆ ಇನ್ನು ಡಿಸ್ಕೌಂಟ್ ಕೊಟ್ಟಿರೋರಲ್ಲ. ಅದ್ ನೋಡಿ ಎಲ್ಲ ಲೆನ್ಸ್ ಎಲ್ಲ ಇಲ್ಲೇ ತಗೊಂಡಿದ್ದಾರೆ. ಲೈಟ್ಸ್ ಲೆನ್ಸ್ ನಂಗೆ ನೆನಪೇ ಆಗ್ತಾ ಇಲ್ಲ ಯಾವ್ದು ಹೇಳಿ ತಗೊಂಡಿದ್ ನಾವು ಫಸ್ಟ್ ಇಲ್ಲಿ. ಅದು ಲೈಟ್ ಸ್ಟಿಕ್ ಲೈಟ್ ಮತ್ತೆ ಗಿಂಬಲ್ ಇಲ್ಲೇ ತಗೊಂಡಿದ್ದು. ಗಿಂಬಲ್ ಅವರೇ ಇದ್ದಿದ್ದು LC ಇದೆಲ್ಲ ಲೆನ್ಸ್ಗಳು ಇದೆಲ್ಲ. ನೀವು ಹೇಳಿದ್ ಯಾವ್ದು ಲೆನ್ಸ್ ಲೈಟಾ? ಲೆನ್ಸ್ ಸಾರಿ ಬಾಡಿ. ನೆಕ್ಸ್ಟ್ ತಿಂಗಳು ಲಾಂಚ್ ಅಂತ ಅದು FX5. ಸೋನಿ, ಕೊಡಾಕ್, ಸಿಗ್ಮಾ, ನಿಕಾನ್, ಕೆನಾನ್ ಇಷ್ಟೇನಾ ಬರೋದು? ಅಂದ್ರೆ ಬ್ರ್ಯಾಂಡ್ಸ್ ಅದೆಲ್ಲ ಇರುತ್ತೆ. ಮಾನಿಟರ್ ಇದೆಯಾ? ಅದೇನ ಮಾನಿಟರ್ ಅಂತಾರ ಅದನ್ನ? ಸ್ಮಾಲ್ ಇದು ಡಿಸ್ಪ್ಲೇ ಮಾನಿಟರ್. ಹಾ ಸ್ಮಾಲ್ ರಿಗ್. ಹೊಸದು ಮೈಕ್ ಕೇಳ್ತಿದ್ದಲ್ಲ, ಅದಾಯ್ತಾ? ಅಲ್ಲೇ ಆಯ್ತದ. 3 ಇರೋದ? 3 ಇರೋದಿಲ್ಲ, ಅದು 3 ಬರಲ್ಲ, ಅದು 2 ಬರೋದು. ಅದಕ್ಕೆ ಇನ್ನು 2 ಎಕ್ಸ್ಟ್ರಾ ತಗೋಬೇಕು ಕನೆಕ್ಟರ್. ಹೆಂಗೆ ಮ್ಯಾಟ್ರು. ಗೈಸ್ ಹಾಯ್ ಮೇಡಮ್. ಇಲ್ಲಿ ನೋಡಿ 1 2 3 ಇದಕ್ಕೆ ಏನ್ ಹಚ್ಚಿದ್ರೆ ಹೋಗುತ್ತೆ ಅಂತ ಹೇಳಿ. ಬೇಗ ಪೇ ಮಾಡು ಅಲ್ವಾ? ಬೇಗ ಪೇ ಮಾಡಿ ಹೋಗಲ್ಲ. ಕೊಡ್ರಿ ಮೇಡಮ್. ಎಷ್ಟು ಡಿಸ್ಕೌಂಟು? ನೋಡಿ ಬೆಂಗಳೂರಿಂದ ಬಂದಿದ್ದೀವಿ. ನಾನೇನೋ 60 ಕೊಡ್ತೀನಿ ಅನ್ಕೊಂಡಿದ್ದೆ. ಸುಮ್ನೆ ತಮಾಷೆಗೆ. ಬಿಲ್ ಮಾಡ್ಕೊಡಿ. ಇದು ಮಾಡ್ಲಾ? ಬಾ. ಆಗ್ತಾ ಇಲ್ಲ. ಫೋಟೋ ತಗೊಂಡು ಸ್ಕ್ಯಾನರ್ ವರ್ಕ್ ಆಯ್ತಾ ಇಲ್ಲ. ಅಷ್ಟೆಲ್ಲ ಮಾಡಕ್ಕಾಗಲ್ಲಪ್ಪ. ಫೋನ್ ಪೇ ಓಪನ್ ಮಾಡ್ರಿ. ಫೋನ್ ಪೇನಾ? ಕ್ಯಾಮ್ರಾ ಪ್ರಾಬ್ಲಮ್. ಇವಾಗ ಮಾಡು ಸ್ವಲ್ಪ. ಕೊಡಿ, ನನ್ ಕೈಗೆ ಬಂದ್ಮೇಲೆ ನೋಡೋಣ. ನನ್ನ ಫೋನ್ ಆನ್ ಆಗಿ ಏನಪ್ಪ ಆದ್ರೆ ಖುಷಿ ಪಡ್ತಾವೆ. ನಾನು ಕೊಡಿಸ್ಬೇಕು ಅಂತ ಅದಕ್ಕೆ ಕ್ಯಾಮ್ರಾ ಓಪನ್ ಮಾಡಿ. ನಾರ್ಮಲ್ ನಿಮ್ದು ಮಾತು ಕೇಳಿಸ್ತಿಲ್ಲ. ನಿಖಿಲ್ ಮಾತಾಡಿ. ಫೋಟೋ ತೆಗಿರಿ. ಅಪ್ಲೋಡ್ ಕ್ಯಾಮ್ರಾ. ಆಗಲ್ಲ. ಅದು 2,500 ಮಾತ್ರ. 2,000 ಮಾತ್ರ ಆಗಲ್ಲ. ವೇಟ್ ಕರೋ. ಕ್ಯೂ 2,000 ಮಾತ್ರ ಮದುಗೋಡ. ಅದು ವೇಟ್ ನಿಖಿಲ್ ರವೀಂದ್ರ. ನಾನು ಹುಟ್ಟಿದ್ಮೇಲೆ ನೀನ್ ಹುಟ್ಟಿದ್ದ, ನೀನ್ ಹುಟ್ಟಿದ್ಮೇಲೆ ನಾನು ಹುಟ್ಟಿದ್ದ. ನಾನ್ ಹುಟ್ಟಿದ್ಮೇಲೆ ನೀವ್ ಹುಟ್ಟಿರೋದು. ಇಲ್ಲಿ ಬರ್ತಾ ಇಲ್ಲ, ನಾನು ಏನ್ ಮಾಡಿ ಗೈಸ್? ಕ್ಯಾಮ್ರಾ ಏನಕ್ಕೆ ಗೊತ್ತಿಲ್ಲ ಅದು. ಬನ್ನಿ ನೀವೇ ಮಾಡ್ಬೇಕು ಅಂತ ಐತೇನೋ. ನಿಸನ್ ಕೈಗೆ ಹೋಗಿದ ತಕ್ಷಣ ಬಂದ್ಬಿಡ್ಬೇಕೀಗ. ಸಖತ್ತಾಗಿರುತ್ತೆ. ಇಲ್ಲಾಂದ್ರೆ HDFC ಮಾಡು. ಏನಾದ್ರು ಹೇಳ್ತೀರಾ? ಎಲ್ಲ ಟ್ರೈ ಮಾಡ್ತಾರೆ, ಯಾರ ಕೈಲೂ ಆಗ್ತಾ ಇಲ್ಲ. ಮೇಡಮ್ ನಾಳೆ ಬಂದು ಪೇಮೆಂಟ್ ಮಾಡ್ಬೋದಾ? ಇಲ್ಲ ಇಲ್ಲ ಆಗುತ್ತೆ. 1 ನಿಮಿಷ. ಎಲ್ಲಿ ಐತೆ ಸ್ಕ್ಯಾನರ್? ಇಲ್ಲಿ ಇರೋ. ಆಗೋಯ್ತು ಬರೀ. ಬಿಡ ಆಯ್ತು, ನಾನೇ ಮಾಡ್ತೀನಿ.
ಬೇಡ ಬೇಡ ರೀ ಬೇಡ ರೀ ಟೈಮ್ ಆಯ್ತು ಪಾಪ ಸುಮ್ಮನೆ ಇಷ್ಟೊತ್ತಿಗೆ ಸ್ವಿಚ್ ಆನ್ ಆಗ್ಬಿಟ್ಟಿತ್ತು. ಇರ್ರಿ ಆಯ್ತು ನನಗೆ ಹಾಕು ಮಾಡ್ತೀನಿ. ಆಗುತ್ತಾ ಆಗಲ್ವಾ? ಏನು ಫೋನ್ ಪೇ ಫೋನ್ ಪೇ ಆಗುತ್ತಾ ಆಗಲ್ವಾ? ಫೋನ್ ಪೇನೇ ಎತ್ತಿ ಎಸಿ ಫೋನ್ ನಿಲ್ಸು. ಅದ್ರ ಅರ್ಥ ಈಗ ಹೊಸ ಫೋನ್ ತಗೋಬೇಕು ಅಂತ. 18 ಬರ್ತಿದ್ಯಲ್ಲ, ವೆರಿ ಸೂನ್ ತಗೊಳ್ಳೋಣ. ನಂಗೊಂದು ನಿಸಂಗೊಂದು. ಅದೇ ನನ್ ಫೋನ್ ಇಷ್ಟೊಂದು ಹ್ಯಾಂಗೆ ಆಗಲ್ವಲ್ಲ ನಿಮ್ಗೆ? ಅಯ್ಯ ಹ್ಯಾಂಗೇನ್ ಆಯ್ತಲ್ಲ ನಂದು. ಅದು ಬೇರೆ 1 TB ತಗೊಂಡೋಗ. ಇವ್ರದ್ದು 1 TB ನಂದು 500. ಆಯ್ತು. ಯಾಕದೆ ಅದ್ ಯೂಸ್ ಮಾಡ್ದೆ ಇರ್ಬೇಕು ಐತೆ ಹಬ್ಬ. ವರುಣನ್ಗಿರೋದಬ್ಬ. ಆಯ್ತು ಆಯ್ತು ಮೇಡಮ್. ನಂಗೆ ಔಟ್ ಗೋಯಿಂಗ್ ಹೋದ್ರೆ ಬೇಜಾರು, ಇನ್ಕಮಿಂಗ್ ಬಂದ್ರೆ ಖುಷಿ. ಸುಮ್ಮನೆ ನಿಮ್ಗೆ ಇಟ್ಕೊಂಡ್ರೆ ಸರ್ ನಿಮ್ಗೆ ಈಸಿ ಏನು ಈಗ Gimbal. ನೀವು ಮಾತಾಡ್ತಾ ಇದ್ರೆ ನೀವು ಕ್ರಾಸ್ ಆಗ್ಬೇಕಲ್ವಾ, ನೀವು ಕ್ರಾಸ್ ಆಗಿ ತೆಗಿತಾ ಇರ್ಬೇಕು. ಬಟ್ ಇದ್ರಲ್ಲಿ ಸೆನ್ಸರ್ ಅದೇ ವರ್ಕ್ ಆಗುತ್ತೆ. ಇದ್ರಲ್ಲಿ ಕ್ಯಾಮ್ರಾ ಅದಕ್ಕೇನೆ ಕಾಂಬೋ ತಗೊಂಡಿದ್ದು. ಹೌದಾ? ಕ್ಯಾಮ್ರಾ ಇರುತ್ತೆ. ಈಸಿ ಆಗಿದೆ ಆಕ್ಚುಲಿ, ಬೆಂಡ್ ಆಗಂಗೆ ಇಲ್ಲ ಅದು. ಓಕೆ, ಥ್ಯಾಂಕ್ ಯು ಸೋ Thank ಮಚ್ you. ಮೇಡಮ್. ಬಾಯ್. ಹಾ ಲಾಸ್ಟ್ ವರ್ಷ ಒಂದು ಓಪನ್ ಲಾಸ್ಟ್ ಇಲ್ಲ ತುಂಬಾ ವರ್ಷ ಆಯ್ತಲ್ಲ. ಎಷ್ಟು ವರ್ಷ ಆಯ್ತು ಅದು ತಗೊಂಡು? ಬಾವಿ ಕಟ್ಟೆ ತೆಗಿಬೇಕಾದ್ರೆ 3 ವರ್ಷ 4 ವರ್ಷ ಆಯ್ತು. ಓಕೆ. ಅದಕ್ಕೂ 55-60 ಕೊಟ್ಟಿದ್ವಿ ನಾವು ಅವಾಗ್ಲೇನೆ. ಅದು ಇದ್ಕೊಡ್ರೋ ಸಿಸರ್ ಯಾರ ಒಂಚೂರು. ಸೀಸರ್ ಕೊಡು. ಅವ್ನು ನೋಡು. ಕೊಳ್ಕುನ್ನೇನ್ ನೋಡೋದು ಅವನ್ನ? ಕೊಳ್ಕ ಸ್ನಾನ ಮಾಡಿಲ್ಲ ಅವನು. ಸ್ನಾನ ಮಾಡವನೇ ಅನ್ಸುತ್ತೆ. ಸ್ನಾನ ಮಾಡ್ದ ಗುಂಡ? ಈ ಕಡೆ ಬಂತು ಇನ್ನೇನು ಬಂತು ಆಚೆ. ಓಹೋ, ಅನ್ಬಾಕ್ಸಿಂಗು. ಸುಮ್ಮನೆ ತರ್ಸ್ದಾ ತೆಗಿರ್ರಿ. ನನಗೆ ಹೇಳ್ಕೊಟ್ಬಿಡು ಹೆಂಗ ಆಪರೇಟ್ ಮಾಡೋದು ಅಂತ ವರುಣ್. ಆಯ್ತಾ? ಹೌದಾ? ನೀವೇ ಮಾಡ್ತೀರಾ? ಓ ಮೈ ಗಾಡ್, ಚಿಕ್ಕದ ಅನ್ಸುತ್ತಲ್ಲ ಅದಕ್ಕಿಂತ ಇದು ಹ್ಯಾಂಡಿ ಅನ್ಸ್ತಾ ಇದೆ. ಹ್ಯಾಂಡಲ್ ಇದೆ, ಇಲ್ಲ ಇದೆ. ಓ, ಇದೆಲ್ಲ ತೆಗ್ದು ಸೆಟ್ ಮಾಡೋದ್ರಲ್ಲಿ ಇದು ಒಂದು ಹೇಳಿದ್ರೆ ಎಲ್ಲ ಬರುತ್ತೆ. ಅದು ಒಂದೊಂದು ತೆಗಿಬೇಕಾಗದು. ಆಮೇಲೆ ನೆಕ್ಸ್ಟ್ ಇನ್ನೇನ್ ಫೀಚರ್ ಇದೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು ಎಕ್ಸ್ಟರ್ನಲ್ ಹ್ಯಾಂಡಲ್ ಇನ್ನೊಂದು ಬರುತ್ತಲ್ಲ ಹ್ಯಾಂಡಲ್, ಬ್ಯಾಟ್ರಿ ಇದು. ಮಂಗಳಮ್ಮ, ಏನ್ ಸಮಾಚಾರ? ಬನ್ನಿ ಇಲ್ಲಿ. 4 ದಿನ ಹೆಂಗಿದ್ರಿ 4 ದಿನ? ಬ್ಯಾಟ್ರಿ ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್ ಅಂತೀರಾ? ಯಾರ್ಗೋಳು ಇಲ್ದೆ, ಯಾರಿದು ಇಲ್ದೆ ಆರಾಮಾಗಿದ್ದೆ. ಏನ್ ಅಡ್ಗೆ? ಸಾಂಬಾರೇನು ಇವತ್ತಾ? ಹಾ ಅಜ್ಜಿ ಊರಿಗೆ ಹೋಗಿದ್ದಾರೆ. ಇಲ್ಲೇ ಸ್ಕ್ರೀನ್ ಅಲ್ಲೇ ಡಿಸ್ಪ್ಲೇ ಬರುತ್ತೆ. ಇಷ್ಟೇನಾ? ಮುಗೀತಾ ನಿಮ್ದು ಅನ್ಬಾಕ್ಸಿಂಗು? ಮುಗೀತು. ಓಕೆ ಗೈಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧು ಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಈ ವಿಡಿಯೋ ಅಪ್ಲೋಡ್ ಮಾಡಿರೋದು ಸ್ವಲ್ಪ ಲೇಟ್ ಆಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್.